ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ. ಹಾಸನದ ಸಂಸದರ ನಿವಾಸದಲ್ಲಿ ಎಸ್ಐಟಿ ಟೀಮ್ ಪರಿಶೀಲನೆ ನಡೆಸಿತು. ಎಸ್ಐಟಿ ಎಫ್ಎಸ್ಎಲ್ ಟೀಮ್ನಿಂದ ಪರಿಶೀಲನಾ ಕಾರ್ಯ ಮುಕ್ತಾಯ ಆಗಿದೆ. ಸತತ 10 ತಾಸುಗಳ ಕಾಲ ಪರಿಶೀಲನೆ ನಡೆಸಿತು ಎಸ್ಐಟಿ ಮತ್ತು ಎಫ್ಎಸ್ಎಲ್ ತಂಡ. ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವಂತಹ ಸಂಸದ ಪ್ರಜ್ವಲ್ ನಿವಾಸದಲ್ಲಿ ಪರಿಶೀಲನೆ ಮುಕ್ತಾಯ ಆಗಿದೆ. ಪ್ರಜ್ವಲ್ ಮಲಗ್ತಾ ಇದ್ದ ಕೊಠಡಿಯಲ್ಲಿದ್ದ ಹಾಸಿಗೆ, ದಿಂಬು, ಹೊದಿಕೆ ಇನ್ನಿತರೆ ವಸ್ತುಗಳನ್ನ ಎಸ್ಐಟಿ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಪೂರಕ ಸಾಕ್ಷ್ಯಗಳನ್ನ ಕಲೆ ಹಾಕಿದೆ ಎಸ್ಐಟಿ ಮತ್ತು ಎಫ್ಎಸ್ಎಲ್ ತಂಡ. ಆ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಬೆಂಗಳೂರಿಗೆ ಹೊರಟಿತು ಎಸ್ಐಟಿ. ಹಾಸನ ಸಂಸದರ ನಿವಾಸದಲ್ಲಿ ಎಸ್ಐಟಿ ತಂಡದ ಪರಿಶೀಲನೆ ಮುಕ್ತಾಯ ಆಗಿದೆ. ಪ್ರಜ್ವಲ್ ವಾಪಸ್ಗೆ 2 ದಿನ ಬಾಕಿ ಇದೆ. ಮೇ 31ಕ್ಕೆ ವಾಪಸ್ ಬರೋದಾಗಿ ತಿಳಿಸಿದ್ದಾರೆ. ಪ್ರಜ್ವಲ್ ಬರ್ತಿದ್ದಂತೆ ಅವರನ್ನ ವಿಚಾರಣೆಗೊಳಪಡಿಸಲಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಪೂರಕ ಸಾಕ್ಷ್ಯಗಳನ್ನ ಕಲೆ ಹಾಕೋದಕ್ಕೆ ಎಸ್ಐಟಿ ಹಾಗೂ ಎಫ್ಎಸ್ಎಲ್ ತಂಡ ಸತತ 10 ತಾಸುಗಳ ಪರಿಶೀಲನಾ ಕಾರ್ಯವನ್ನು ನಡೆಸಿತು. ಹಾಸನ ಸಂಸದರ ನಿವಾಸದಲ್ಲಿ, ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವಂತಹ ಮನೆ ಇದು. ಪ್ರಜ್ವಲ್ ನಿವಾಸದ ಸಂಪೂರ್ಣ ಪರಿಶೀಲನೆಯಾಗಿದೆ. ಮೊದಲಿಗೆ ಸಂತ್ರಸ್ತರನ್ನ ಕರ್ಕೊಂಡು ಬಂದು ಸ್ಥಳ ಮಹಜರ ಕಾರ್ಯವನ್ನು ನಡೆಸಲಾಗಿತ್ತು. ಈಗ ಎಫ್ಎಸ್ಎಲ್ ತಂಡ ಬಂದು ಎಸ್ಐಟಿ ಟೀಮ್ನೊಂದಿಗೆ ಪ್ರಜ್ವಲ್ ನಿವಾಸದ ಸಂಪೂರ್ಣ ಪರಿಶೀಲನೆ ನಡೆಸಿದೆ. ಈ ಮಧ್ಯೆ ಪೆನ್ ಡ್ರೈವ್ ವೈರಲ್ ರೂವಾರಿ ಆರೋಪಿಗಳಿದ್ದಾರೆ. ಅವರೆಲ್ಲ ಅರೆಸ್ಟ್ ಆಗಿದ್ದಾರೆ. ದೂರು ದಾಖಲಾಗಿ 1 ತಿಂಗಳ ನಂತರ ಈ ಆರೋಪಿಗಳ ಬಂಧನ. 3ರನ್ನ ಬಂಧಿಸಿ ಹಾಸನಕ್ಕೆ ಕರೆತಂದಿದೆ ಎಸ್ಐಟಿ. ನವೀನ್ ಗೌಡ, ಚೇತನ್ ಮತ್ತು ಶ್ಯಾಮ್ ಸುಂದರ್ನ ಬಂಧನ ಆಗಿದೆ. ಇವತ್ತು ವಿಚಾರಣೆ ನಡೆಸಿ ಪೊಲೀಸರಿಂದ ಸ್ಥಳ ಮಹಜರ್ ಬಳಿಕ ಈ ಆರೋಪಿಗಳನ್ನ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸ್ತಾರೆ. ಇವ್ರ ಮೇಲೆ ದೂರು ದಾಖಲಾಗಿ ಸುಮಾರು 1 ತಿಂಗಳಾಗಿದೆ. ಈಗ ಈ ಆರೋಪಿಗಳ ಅರೆಸ್ಟ್ ಆಗಿದೆ. ಒಟ್ಟು 3ರನ್ನ ಬಂಧಿಸಿ ಎಸ್ಐಟಿ ಹಾಸನಕ್ಕೆ ಕರೆತಂದಿದೆ. ಇವರ ವಿರುದ್ಧ ಪೆನ್ ಡ್ರೈವ್ ಹಂಚಿದ್ದಂತಹ ಆರೋಪ, ವೈರಲ್ ಮಾಡಿದ್ದಂತಹ ರೂವಾರಿಗಳು ಎನ್ನುವ ಆರೋಪ ಇರುವಂಥದ್ದು. ಸ್ಥಳ ಮಹಜರನ್ನು ನಡೆಸಿ ಆ ಬಳಿಕ ಕೋರ್ಟ್ಗೆ ಈ ಆರೋಪಿಗಳನ್ನು ಹಾಜರುಪಡಿಸಲಿದೆ ಎಸ್ಐಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.